ಈಗ ಕಿಚ್ಚ ಸುದೀಪ್ ಅವ್ರಿಗೆ ಇಬ್ರು ಕೂಡ ಆಪ್ತರು. ಹ್ಮ್. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂತಂದ್ರೆ ನಾನ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಆ ಸುದೀಪ್ ಸರ್ ಯೂಶುವಲಿ ಯಾರನ್ನೂ ಕೂಡ ಹತ್ರ ಸೇರ್ಸಲ್ಲ. ಹ್ಮ್. ಅಂಥದ್ರಲ್ಲಿ ವಿನಯ್ ಅವ್ರನ್ನೂ ಕೂಡ ಸೇರಿಸಿದ್ದಾರೆ ಅಂದಾಗ ನಿಮ್ಗೆ ಅವರ ಹೆಂಡತಿಯಾಗಿ ಎಷ್ಟು ಖುಷಿ ಆಗುತ್ತೆ? ಅವರ ಒಂದು ಬಳಗದಲ್ಲಿ ಅವ್ರು ಗುರುತಿಸ್ಕೊಂಡಿರುವಂತದ್ದು, ನೀವು ಕೂಡ ಅವ್ರೊಟ್ಟಿಗೆ ಮಾತನಾಡುವಂತ ಸಂದರ್ಭ ಆಗಿರ್ಬೋದು, ಅದೆಲ್ಲ ನೋಡಿದಾಗ ಓ ಇದೆಲ್ಲ ಮಿರಾಕಲ್ಲ ಅಂತ ಅನ್ಸುತ್ತಾ? ಹೆಂಗೆ, ಯಾವ ತರ? ಹೌದೌದು. ಅಫ್ಕೋರ್ಸ್ ಸರ್ ಹೇಳ್ತೀನಿ ಕೇಳಿ. ಸಾರಿ ಏನು ಮಾಡಿದೆ, ಅವಳು ಕೇಳಿದ ಕ್ವಶನ್. ಇಲ್ಲ, ಹೇಳಿ. ಬಟ್ ಒಂದು ಸ್ಮಾಲ್ ಥಿಂಗ್ ನಾನು ಹೇಳಬೇಕು ಅಂದರೆ, ಸುದೀಪ್ ಸರ್ ಆಟಿಟ್ಯೂಡು, ಇನ್ನೊಂದು ಮತ್ತೊಂದು, ಹೂ ಡಿಸರ್ವ್ಸ್ ವಾಟ್ ಅನ್ನೋದು ಅವ್ರಿಗೆ ಗೊತ್ತು. ಯಾರಿಗೆ ಏನು ತೋರಿಸ್ಬೇಕು ಅನ್ನೋದು, ಆಟಿಟ್ಯೂಡ್ ತೋರಿಸ್ಬೇಕಾ, ಪ್ರೀತಿ ತೋರಿಸ್ಬೇಕಾ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಗೊತ್ತಿಲ್ದಿರೋರಿಗೆ ಅವ್ರು ಆ ಥರ ಕಾಣಿಸ್ತಾರೆ, ಅಥವಾ ಅವ್ರಿಗೆ ಆ ರೀತಿ ತೋರಿಸ್ಕೊಳ್ಳೋ ಹಂಗೆ ಇವ್ರು ನಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ಆಗಿರೋದು. ಇಲ್ಲಾಂದ್ರೆ ಹೀಸ್ ಜಸ್ಟ್ ಲೈಕ್ ಅ ಸ್ಮಾಲ್ ಬೇಬಿ. ಅಂದರೆ ಎಷ್ಟು ಮುದ್ದು ಅಂದರೆ ಅವರು ಇವಳನ್ನ ಸರ್ ಕಾಲ್ ಸರ್ ರೌಡಿ ಬೇಬಿ ಅಂತ. ಅಲ್ಲಿ ಅಂದರೆ ನಾವೇ ಹೆದರ್ಕೊಂತಿರ್ತೀವಿ, ಏನಾದರೂ ಮಾತಾಡಬೇಕು, ಏನಾದರೂ ಹೇಳಬೇಕು, ಸರ್ ಮುಂದೆ ಏನಾದರೂ ಪ್ರಸ್ತಾಪ ಮಾಡಿ, ಹಂಗೆ ಸರ್ ಹಂಗೆ ಸರ್ ನಾನು ಅಲ್ಲಿ ಹೋಗ್ತೀನಿ ಸರ್, ತೊಗೊತೀನಿ ಸರ್, ಹಂಗೆ ರೌಡಿ ಬೇಬಿ ಅಂತ ಕರೀತಾರೆ. ಆ್ಯಂಡ್ ಸುದೀಪ್ ಸರ್ ಅವರ ಮನೆ, ಅವರು ಹೊಸಲು ದಾಟ್ದವರು, ಮನೆಗೆ ಹೋದವರು ಯಾವತ್ತೂ ಹೊಟ್ಟೆ ಹಸು ಅಥವಾ ಏನೂ ತಿಂದಿಲ್ಲ ನಾನು ಅವ್ರ ಮನೆಯಲ್ಲಿ ಅನ್ನೋ ಕಂಪ್ಲೇಂಟೇ ಇಲ್ಲ. ಪ್ರತಿಯೊಬ್ಬರು ಯಾರೇ ಅವ್ರ ಮನೆಗೆ ಹೋದ್ರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಈಚೆ ಬರ್ತಾರೆ. ಅವ್ರ ಕೈಯಾರ ಅಡುಗೆ ಮಾಡಿ ಬಡಿಸ್ತಾರೆ ಅದನ್ನು. ಮೊನ್ನೆ ಮ್ಯಾಚು, ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು, ಇಂಡಿಯಾ ನ್ಯೂಜಿಲೆಂಡ್ ವರ್ಲ್ಡ್ ಕಪ್ ಅವತ್ತಿನ ದಿನ 3 days. ಮ್ಯಾಚ್ ಸ್ಟಾರ್ಟ್ ಆಗಿದೆ. ಮ್ಯಾಚ್ ಸ್ಟಾರ್ಟ್ ಆಯಿತು, ಹೊಟ್ಟೆ ಹಸಿತಾಯಿತು. ಸರ್ ಬಿರಿಯಾನಿ ಮಾಡ್ತೀರಾ? ಏನು ಬಿರಿಯಾನಿನೋ? ಮಟನ್ ಬಿರಿಯಾನಿ. ಸರಿ ಆರ್ಡ್ರ್ ಮಾಡಿರಿ ಮಟನ್ನ ಅಂತಂದರು. ಅಂದರೆ ಅವ್ರ ಹುಡುಗರಿಗೆ ಬನ್ನೂರು ಮಟನ್ 1 kg ಹೇಳ್ಬಿಡು ಅಂತ ಚಂದನ್ ಅವ್ರು ಅಂದರು. 1 ಬೇಡ 2 kg ಹೇಳ್ರಿ ಅಂತಂದೆ ನಾನು. 2 kg ತರಿಸ್ಬಿಟ್ಟು ಆಗ ಅಡುಗೆ ಮಾಡಿ ಮ್ಯಾಚ್ ಮುಗಿಯೋ ಅಷ್ಟೊತ್ತು ಬಿರಿಯಾನಿ ರೆಡಿ. ದಿ ಬೆಸ್ಟ್ ಬಿರಿಯಾನಿ. ಅಂದರೆ ಇವಳು ಅಡುಗೆ ಮಾಡೋದು ನನಗೆ ಸಖತ್ ಇಷ್ಟ. ಇದನ್ನು ಬಿಟ್ಟು ಇನ್ನು ಬೇರೆ ರೇಂಜಿಗೆ ಒಂದು ಅಡುಗೆ ತಿಂದಿದ್ದೀನಿ ಅಂದರೆ ಸುದೀಪ್ ಸರ್ ಮಾಡಿರೋದು. ಆ ಸ್ಮೆಲ್ ಆಗಲಿ, ನಾನು ಹೇಳಿದ್ನಲ್ಲ, ಅವ್ರು ಅಡುಗೆ ಮಾಡ್ತಿದ್ದಾರೆ ಅಂದರೆ ಸ್ಮೆಲ್ ಇಲ್ಲಿಗೆ ಬರುತ್ತೆ, ಸಖತ್ತಾಗಿರುತ್ತೆ. ಅವ್ರ ಬಿರಿಯಾನಿಗಳಂತೂ ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ಯಾವುದೇ ಹೆಣ್ಮಕ್ಳಾಗಲಿ ಫ್ಯಾಮ್ಲೀಸ್ ಹೋಗ್ತೀವಲ್ಲ, ದ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಸುದೀಪ್ ಸರ್ ಮನೆ. ಒಂದು ಹೆಣ್ಮಕ್ಳ ಹತ್ರ ಯಾರು ಮಿಸ್ಬಿಹೇವ್ ಮಾಡೋದಿಲ್ಲ. ನಾವು ಎಲ್ಲಿರ್ತೀವಿ, ಅವ್ರ ಮನೆ ದೊಡ್ಡದು, 1st floor 2nd floor 3rd floor, ಎಲ್ಲ ಫ್ಲೋರ್ನಲ್ಲೂ ಓಡಾಡ್ತಿರ್ತೀವಿ. ಯಾರು ಎಲ್ಲಿದ್ದಾರೆ, ಯಾರು ಆ ಟೆನ್ಷನ್ನೇ ಇರೋದಿಲ್ಲ. ಇವಳು ಮೇಲ್ಗಡೆ ಟೆರೆಸ್ನಲ್ಲಿದ್ದಾಳೆ, ಈ ಟೆರೆಸ್ನಲ್ಲಿ ಒಬ್ಬಳೇ ಇದ್ದಾಳೆ, ಹೋಗೋಣ. ಅವ್ರ ಮನೆ ಇಸ್ ದ ಸೇಫೆಸ್ಟ್ ಪ್ಲೇಸ್ ಫಾರ್ ಆಲ್ ದ ಫ್ಯಾಮಿಲೀಸ್ ಆ್ಯಂಡ್ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಎಲ್ಲೇ ನಿಂತಿರ್ಲಿ ಅವರು ಒಂದು ಕಣ್ಣು ಹಿಂಗಿರುತ್ತೆ, ಫ್ಯಾಮಿಲೀಸ್ ಜೊತೆ ಹೆಂಗೆ ಬಿಹೇವ್ ಮಾಡ್ತಾವ್ರೆ, ಯಾರಾದ್ರು ಹುಡುಗರು ಬಂದಿದ್ರೆ ಹೇಗೆ ಬಿಹೇವ್ ಮಾಡ್ತಾವ್ರೆ, ಯಾರಾದ್ರು ಮಿಸ್ಬಿಹೇವ್ ಮಾಡ್ತಾವ್ರ ಒಬ್ರ ಮೇಲೆ, ಇಲ್ಲ ಏನಾದರೂ ಈ ಚೀಪಾಗಿ ಏನಾದ್ರು ಆಡ್ತಾ ಇದಾರೆ, ಇಲ್ಲಿ ಮಾತಾಡ್ತಿರ್ತಾರೆ, ಹಿಂಗೆ ನೋಡ್ತಾ ಇರ್ತಾರೆ, ಎಲ್ಲಾನು ಅಬ್ಸರ್ವ್ ಮಾಡ್ತಿರ್ತಾರೆ. ಹಿ ಟೇಕ್ಸ್ ಕೇರ್ ಆಫ್ ಎವ್ರಿ ಒನ್ ಲೈಕ್ ದ್ಯಾಟ್. ಸರ್ ತಿರ್ಗಾ ಹೇಳಿದ್ರೆ ಇವನು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ, ಬಕೆಟ್ ಹಿಡಿತಾನೆ, ಎಲ್ಲ ಐ ಡೋಂಟ್ ಕೇರ್. ಬಟ್ ಅವರ ಟೆರೆಸ್ಸು ಎಲ್ಲೇ ಹೋದ್ರೂ ಹೊರಗಡೆ ಸರ್ ಟೆರೆಸ್ಗೆ ಹೋಗ್ಬೇಡ ಅಂತೀವಿ. ದಟ್ ಈಸ್ ದ ಸೇಫೆಸ್ಟ್ ಪ್ಲೇಸ್, ಪೀಸ್ಫುಲ್ ಪ್ಲೇಸ್, ಪೀಸ್ ಆಫ್ ಮೈಂಡ್ ಸಿಗೋವಂಥ ಜಾಗ. ಅವ್ರ ಮನೆಯಲ್ಲಿ ಅವ್ರ ಅಡುಗೆಗಳು, ಅವ್ರ ಟೆರೆಸ್ಸು, ಅವ್ರದ್ದೇ ಒಂದು ಫ್ಲೋರು ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ, ಅವರು ಫೋನ್ ಮಾಡಲಿ ಅಂತ ಕಾಯ್ತಾ ಇರ್ತೀವಿ. ಏನು ಮಾಡ್ತಿದ್ದೀರಾ ಅಂದರೆ ಬಂದೆ ಸರ್ ಅಂತೀವಿ. ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ಹೋಗ್ತೀವಿ. ವರ್ಕೌಟ್ ಮಾಡ್ತಿರ್ತೀನಿ, ಫೋನ್ ಎಲ್ಲಿ ಇನ್ನೂ ಎಷ್ಟೊತ್ತು ಅಂತಾರೆ, ಪಟ್ಟಂದು ಇವ್ರಿಗೆ ಫೋನ್ ಮಾಡ್ತೀನಿ, ನಾನು ಹಂಗೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಬಾ ಅಂತ ಅಂದ್ಬಿಟ್ಟು ನಾನು ಹೋಗಿರ್ತೀನಿ, ಇವ್ರು ಆಮೇಲೆ ಬರ್ತಾಳೆ. ಹಂಗೆ ಎಲ್ಲ ಫ್ಯಾಮಿಲೀಸ್ ಸೇರ್ತೀವಿ.
ಇಟ್ ಈಸ್ ಒಂದೊಂದ್ಸಲಿ ನಾವೇನೋ ಅಡುಗೆ ಮಾಡ್ಕೊಂಡು ಎತ್ಕೊಂಡು ಹೋಗಿರ್ತೀವಿ, ಅವ್ರು 6 ಗಂಟೆ ಮೇಲೆ ತಿನ್ನೋದಿಲ್ಲ, 6:05 6:10 ಆಗ್ತಾವ್ರು ಹಂಗೆ ಫೋನು, ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ರೆ ನಾನು ಇಲ್ಲಿಂದ ರವೆ ಇಡ್ಲಿ ತರ್ಸ್ಕೊಂಡು ತಿಂದೆ, ಅಲ್ಲಿಂದ ದೋಸೆ ತರ್ಸ್ಕೊಂಡು ತಿಂದೆ, ನಿಮ್ಮನ್ನ ನಂಬ್ಕೊಂಡು ನಾನು ಇವತ್ತು ಹೊಟ್ಟೆ ಹಸ್ಕೊಂಡೇ ಇರ್ಬೇಕಾಗತ್ತೆ, ಬೈತಾ ಇರ್ತಾರೆ. ಬಟ್ 6:30 ಅಷ್ಟೊತ್ತಿಗೆ ಹೋಗಿ ಎಲ್ಲ ಅವ್ರವ್ರ ಮನೆಯಿಂದ ಏನೇನೋ ತಂದಿರ್ತೀವಿ, ಎಲ್ಲ ನಮ್ಮನೆ ಇದು ತೊಗೊಳ್ಳಿ, ನಿಮ್ಮ ಮನೆ ಅದು ತೊಗೊಳ್ಳಿ, ನಾನು ಇವತ್ತು ಪ್ರಾನ್ಸ್ ಮಾಡಿದ್ದೀನಿ ತೊಗೊಳ್ರಿ ಅಂತ ಅವ್ರು ತೊಗೊಂಬರ್ತಾರೆ. ಆ ಥರ ವಿ ಆಲ್ ಶೇರ್ ಯುನೋ ಆ್ಯಂಡ್ ಈಟ್. ಒಂದು ಪುಟ್ಟ ಫ್ಯಾಮಿಲಿ ಥರ ಸರ್. ಈಗ ಕೇಳ್ತಾರಲ್ಲ ಯಾಕೆ ಅಷ್ಟೊಂದು ಇಷ್ಟ, ಯಾಕೆ ಅಷ್ಟೊಂದು ಮಾತಾಡ್ತೀಯಾ ಅವ್ರ ಬಗ್ಗೆ, ಸರ್ ಆ ಥರ ಇದ್ದಾರೆ ಸರ್. ಅವರು ಅಷ್ಟು ಕೊಟ್ಟಿದ್ದಾರೆ ನಮಗೆ. ಹಿ ಹ್ಯಾಸ್ ಶವರ್ಡ್ ಇಸ್ ಲವ್ ಆನ್ ಅಸ್. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ನನ್ನ ಹೆಂಡತಿನ ಪುಟ್ಟ ತಂಗಿ ಥರ ನೋಡ್ಕೊತಾರೆ. ನನ್ನ ಮಗನ್ನ ಎಷ್ಟು ಏನೇನು ಹೇಳಬೇಕೋ ಹೇಳ್ತಾರೆ, ಏನು ಮಾಡಬೇಕು ಅನ್ನೋದು ಹೇಳ್ತಾರೆ, ಡೈರೆಕ್ಷನ್ ತೋರಿಸ್ತಾರೆ. ನನಗೆ ಇಂಡಸ್ಟ್ರಿನಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾಕೆ ನೀನು ಬೇಡದಿರೋ ವಿಷಯಕ್ಕೆ ತಲೆಗೆ ಆಗ್ತೀಯಾ, ನೀನು ಏನು ಮಾತಾಡಿದೆ, ನೀನು ಏನು ಮಾತಾಡಬೇಕಾಗಿತ್ತು, ಕರೆಕ್ಷನ್ಸ್ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಇದೇ ಮಾತಾಡು, ಇದೇ ಹೇಳು, ಈ ಥರ ಮಾಡು, ಅವನ್ನ ಕೆಳಗಾಕು, ಇವನ್ನ ಮೇಲೆತ್ತು, ಯಾವತ್ತು ಮಾಡಿದವ್ರೆ ಅಲ್ಲ. ಎವ್ರಿ ಡೇ ಅದೊಂಥರ ನಮಗೆ ದೇವಸ್ಥಾನ ಇದ್ದಂಗೆ ಸರ್ ಅವ್ರ ಮನೆ. ಅಲ್ಲಿ ಹೋದರೆ ಒಳ್ಳೇದೇ ಸಿಗೋದು, ಒಳ್ಳೆ ತೀರ್ಥ ಪ್ರಸಾದ, ಒಳ್ಳೆ ಒಂದಷ್ಟು ಪ್ರವಚನ ಎಲ್ಲ ತಿಳ್ಕೊಂಡು ಒಳ್ಳೇದೇ ಕಲ್ತ್ಕೊಂಡು ನಾವು ಅಲ್ಲಿಂದ ಬರೋದು. ವಿ ಲವ್ ಹಿಮ್, ವಿ ಲವ್ ದಟ್ ಪ್ಲೇಸ್. ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ? ಇಲ್ಲ, ಅದೇನೆ ಅವ್ರು ಹೇಳ್ದಂಗೆ, ಅದು ದೇವಸ್ಥಾನನೇ. ನಾವು ಅಲ್ಲಿ ಹೋದ್ರೆ ಒಂದೇನೋ ಒಂದು ಎಲ್ಲ ಮರ್ತೇ ಬಿಡ್ತೀವಿ, ಆಚೆ ಕಡೆದೆಲ್ಲ ಮರ್ತೇ ಬಿಡ್ತೀವಿ. ಈಗ ದೇವಸ್ಥಾನಕ್ಕೆ ಹೋದ್ರೆ ನಾವು ಆಚೆದೇನು ನೆನ್ಪು ಬರೋದಿಲ್ಲ, ಬರೀ ಆ ದೇವ್ರನ್ನ ಮಾತ್ರ ನೋಡ್ತೀವಿ. ಅಲ್ಲಿ ಏನೋ ಒಂದು ಪೀಸ್ ಸಿಕ್ಕತ್ತಲ್ಲ, ಹಾಗೇನೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದೇನೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ಯಾವಾಗ ಕರೀತಾರೆ. ಅಷ್ಟು ವೆಯ್ಟ್ ಮಾಡ್ತಿದೀವಿ ಅಂದ್ರೆ ನೀವೇ ತಿಳ್ಕೊಳ್ಳಿ ಅಲ್ಲಿ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ, ಅವ್ರು ಹೆಂಗಿದ್ದಾರೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.